ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 21 ದಿನದಲ್ಲಿ ನಿಮ್ಮ ಲೋನು, ಸಾಲ ಎಲ್ಲ ತೀರುತ್ತೆ ಅಂದರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ಬನ್ನಿ ಹಾಗಾದರೆ ಯಾವ ಥರ ರೆಮಿಡಿ ಮಾಡಬೇಕು ಅಥವಾ ಯಾವ ಥರ ಪೂಜೆನ ಮಾಡಿದ್ರೆ 21 ದಿವಸದಲ್ಲಿ ನಮ್ಮ ಸಾಲ ಮತ್ತು ಲೋನ್ ತೀರುತ್ತೆ, ನಾವು ಋಣಮುಕ್ತರಾಗಿ ಯಾವತ್ತು ನಮ್ಮ ಜೀವನನ ಸಾಗಿಸ್ತೀವಿ ಅಂತ ನೋಡೋಣ. ಆದರೆ ಇದನ್ನು ಮಾಡೋಕ್ಕಿಂತ ಮುಂಚೆ ಮೊದಲು ನಂಬಿಕೆ ಇರಬೇಕು, ಶ್ರದ್ಧೆ, ಭಕ್ತಿ ಅನ್ನೋದಿರಬೇಕು ಸ್ನೇಹಿತರೆ. ಇದನ್ನು ಮಾಡೋಕ್ಕೆ ಏನೇನು ಬೇಕು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಏನು ನೀವು ₹1 ಬಂಡವಾಳ ಹಾಕಂಗಿಲ್ಲ ಇದನ್ನು ಮಾಡೋದಕ್ಕೆ. ಪ್ರತಿಯೊಂದು ಮನೆಯಲ್ಲೇ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಕ್ಕರೆ ಮತ್ತು ಕಾಯಿನು, ಲವಂಗ ಇದ್ದೇ ಇರುತ್ತೆ. ಇಲ್ಲಿ ಯಾರ ಹತ್ರನೂ ಹೋಗಿ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಪರಿಹಾರ ಮಾಡಬೇಕು ಅನ್ನೋದು ಏನಿಲ್ಲ ಸ್ನೇಹಿತರೆ. ಮನೆಯಲ್ಲೇ ಇದ್ಕೊಂಡು ಈ ಪರಿಹಾರ ಮಾಡಿ ನೋಡಿ, ಖಂಡಿತವಾಗ್ಲೂ 21 ದಿವಸದಲ್ಲಿ ನಿಮ್ಮ ಸಾಲ, ಲೋನು ಎಷ್ಟೇ ಇರಲಿ ತೀರುತ್ತೆ. ಮತ್ತು ಇನ್ನೊಂದು 21 ದಿವಸ ಮಾಡಿರ್ತೀರ, ಆಗಿರಲ್ಲ. ಆಗ ಏನಂತ ಕಮೆಂಟ್ ಹಾಕ್ತೀರಾ? ಓ ಸುಳ್ಳು ಇವರು, ಹಾಗೆ ಹೀಗೆ ಅನ್ನೋ ಕಮೆಂಟ್ಗಳು ಬರ್ತವೆ. ಅದಕ್ಕೂ ಈಗ ಕಾರಣಗಳು ತಿಳಿಸ್ತೀನಿ ನಾನು. ಅದಕ್ಕೂ ಮೊದಲು ಇದನ್ನು ಯಾವ ಥರ ಮಾಡಬೇಕು ಮತ್ತು ಯಾವ ಥರ ಮಾಡ್ತಾ ಹೋದರೆ ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟು ಸ್ನೇಹಿತರೆ, ಪ್ರತಿಯೊಬ್ಬರು ಮಲ್ಲೂ ಲಕ್ಷ್ಮೀದೇವಿ ಫೋಟೋ ಇದ್ದೇ ಇರುತ್ತೆ ಮನೆಯಲ್ಲಿ. ಈಗ ಇವತ್ತು ಗುರುವಾರದ ದಿನ ಸಂಜೆನೇ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬಿಟ್ಕೊಳ್ಳಿ. ಬೆಳಗಿನ ಜಾವ ಶುಕ್ರವಾರ ಬ್ರಾಹ್ಮಿ ಮುಹೂರ್ತ 3:30ರಿಂದ 5:30 ಅಥವಾ ಗೋಧುಳಿ ಲಗ್ನ ಅಂದರೆ 5:30ರಿಂದ 6:30 ಸಾಯಂಕಾಲ. ಈ ಟೈಮಲ್ಲಿ ಇದನ್ನು ಮಾಡ್ಬೋದು. ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬಿಟ್ಕೊಂಡಿರ್ತೀರ ಗುರುವಾರ ಸಂಜೆ. ಶುಕ್ರವಾರ ಬೆಳಗಿನ ಜಾವ ಒಂದು ಚಿಕ್ಕದು ಬೌಲ್ ತಾಳಿ, ಯಾವ್ದಾರ ಆಗುತ್ತೆ, ಪ್ಲಾಸ್ಟಿಕ್ ಆದರೂ ಸರಿ ಅಥವಾ ಗ್ಲಾಸ್ ಆದರೂ ಸರಿ ಅಥವಾ ಸ್ಟೀಲ್ ಆದರೂ ಸರಿ, ಯಾವುದಾದ್ರೂ ಸರಿ ಬೌಲು. ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ಸಕ್ಕರೆ ಒಂದು 4ರಿಂದ 3 ಚಮಚ ಅಥವಾ ನಿಮ್ಮ ಶಕ್ತಿಗನುಸಾರ. ಆ ಬೌಲ್ ತುಂಬಿಸ್ಬೇಕು ಅಂತ ಏನಿಲ್ಲ. ನಾನು ಹಾಕಿದ್ದೀನಿ ನೋಡಿ ಇಲ್ಲಿ. ಇಷ್ಟಾದರೂ ಆಯಿತು ಸಕ್ಕರೆ. ಇಷ್ಟು ಸಕ್ಕರೆ. ಅದ್ರ ಜೊತೆಗೆ ಬೇಕಾಗಿರೋದು ಲವಂಗ 7 ಬೇಕು. ಲವಂಗ ಕಮ್ಮಿ ತಗೋಬೇಡ್ದು. ಇಲ್ಲಿ ನೋಡ್ತಿರ್ಬೇಕು ನೀವು, ನಿಮಗೆ ಕೌಂಟ್ ಮಾಡೋಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. 7 ಲವಂಗ ಇದನ್ನು ಈ ಬೌಲ್ಗೆ ಹಾಕೊಳ್ಳಿ. ಅದ್ರ ಜೊತೆಗೆ ಕಾಯಿನು ಎಷ್ಟು ರೂಪಾಯಿ ದಾರ ಆಗಲಿ, ₹1 ದಾರ ಆಗಲಿ, ₹5 ದಾರ ಆಗಲಿ, ₹2 ದಾರ ಆಗಲಿ, ಒಟ್ಟು 7 ಕಾಯಿನು ಇದನ್ನು ಇದರೊಳಗೆ ಹಾಕೊಳ್ಳಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕ್ಲಿಯರಾಗಿ. 7 ಲವಂಗ, 7 ಕಾಯಿನು, ಎಷ್ಟು ರೂಪಾಯಿ ದಾರ ಆಗಲಿ, ಇನ್ನೊಂದ್ಸತಿ ಹೇಳ್ತೀನಿ. 7 ಲವಂಗ, 7 ಕಾಯಿನು, ಅದು ಎಷ್ಟು ರೂಪಾಯಿ ದಾರ ಆಗಿರಲಿ. ಒಟ್ಟಿಗೆ ಲವಂಗಗಳು ಪೀಸ್ ಆಗಿರಬಾರ್ದು, ತುಂಡಾಗಿರಬಾರ್ದು. ಒಳಗಡೆ ಇರ್ತಕ್ಕಂತಹ ಮಗ್ಗು ಚೆನ್ನಾಗಿರಬೇಕು. ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ಹಾಕಿಬಿಟ್ಟು ಲಕ್ಷ್ಮೀ ದೇವಿಗೆ ನೀಟಾಗಿ ಅಲಂಕಾರ ಮೊದಲು ಮಾಡ್ಕೊಳ್ಳಿ. ನೀಟಾಗಿ ಅಲಂಕಾರ ಮಾಡ್ಕೊಂಡು ತುಪ್ಪದ ದೀಪ ಹಚ್ಚಬೇಕು. ನೀವು ಮಾಡೋ ದಿವಸ ತುಪ್ಪದ ದೀಪ ಹಚ್ಚಿ ಬೆಳಗಿನ ಜಾವ ಆದರೂ ಸರಿ ಅಥವಾ ಗೋಧುಳಿ ಲಗ್ನ ಆದರೂ ಸರಿ ಇದನ್ನು ಈ ಥರ ಹಾಕಿಬಿಟ್ಟು ಅಲಂಕಾರ ಎಲ್ಲ ಆದಮೇಲೆ ನಿಮ್ಮ ಕೈಲಿ ಇದನ್ನು ಈ ಥರ ಹಿಡ್ಕೊಳ್ಳಿ. ದೇವ್ರ ಮುಂದೆ ಕುತ್ಕೊಂಡು, ಲಕ್ಷ್ಮೀ ಫೋಟೋ ಮುಂದೆ ಕುತ್ಕೊಂಡು, ಅಮ್ಮ ನನ್ನ ಸಾಲಗಳು, ನನ್ನ ಲೋನು, ನನಗೆ ಎಷ್ಟೇ ಕಷ್ಟ ಬಂದರೂ ಎಲ್ಲ 21 ದಿವಸದಲ್ಲಿ ನಾನು ತೀರಿಸ್ಬೇಕು. ಇಷ್ಟು ವರ್ಷ ಕಷ್ಟಪಟ್ಟರು ಏನೂ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ಬಂದಂತಹ ಹಣ ಯಾವುದಕ್ಕೂ ಸಾಲ್ತಿಲ್ಲ ಅಮ್ಮ. 21 ದಿನ ನಿನ್ನ ಶ್ರದ್ಧೆ ಭಕ್ತಿಯಿಂದ ನಾನು ಪೂಜಿಸ್ತೀನಿ, ಒಳ್ಳೆಯದಾಗಲಿ ಅಮ್ಮ ಅಂತ ಕೇಳ್ಕೊಂಡು ಸಂಕಲ್ಪ ಮಾಡಿ ಇದನ್ನು ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವರ ಫೋಟೋದ ಮುಂದೆ ಇಟ್ಟಬೇಕು. ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದೀನಿ, ಲಕ್ಷ್ಮೀ ದೇವರ ಫೋಟೋದ ಮುಂದೆ ಇಟ್ಟಬೇಕು. ಇದನ್ನು ಈ ಥರ ಕೇಳಿಕೊಂಡು ಅದ್ರ ಜೊತೆಗೆ 108 ಬಾರಿ ಶ್ರೀಂ ಅನ್ನೋ ಬೀಜ ಮಂತ್ರ, ಅಮ್ಮನವರ ಪವರ್ಫುಲ್ ಬೀಜ ಮಂತ್ರ, ಇದನ್ನು ಇಟ್ಕೊಂಡಿರ್ತೀರಲ್ಲ ಆ ಟೈಮಲ್ಲಿ 108 ಬಾರಿ ಶ್ರೀಂ 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 ಅನ್ನೋಂಥದ್ದು ಮಂತ್ರನ 108 ಬಾರಿ ಹೇಳ್ಬೇಕು. ಹೇಳ್ಬಿಟ್ಟು ಸಂಕಲ್ಪ ಆಗುತ್ತಾಗ ನೀವೇನು ಕೇಳ್ಕೊತಿರ್ತೀರ ಅದಕ್ಕೆ ಸಂಕಲ್ಪ ಆಗುತ್ತೆ. ಅದಾದ ಮೇಲೆ ದೇವ್ರ ಮುಂದೆ ಇಟ್ಟುಬಿಟ್ಟು ಮತ್ತೆ ಪೂಜೆಯನ್ನು ಮಾಡಿ ಇದನ್ನು ಪದೇ ಪದೇ ಚೇಂಜ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ. ಈಗೇನು ಇಟ್ಟಿರ್ತೀರ ಅದು 21 ಡೇಸ್ ಆಗೇ ಇರಬೇಕು. ಪದೇ ಪದೇ ಚೇಂಜ್ ಮಾಡೋದಾಗಲಿ ಅಥವಾ ಪದೇ ಪದೇ ಎಲ್ಲನೂ ಬದಲಾಯಿಸೋದಾಗಲಿ ಏನೂ ಮಾಡೋಂಗಿಲ್ಲ ಸ್ನೇಹಿತರೆ. ಇದು ಹೇಗಿರುತ್ತೆ ದೇವ್ರ ಮನೇಲಿ ಈಗ ಏನು ಇಟ್ಟಿರ್ತೀರ ಹಾಗೇ ಇರಬೇಕು. ಪ್ರತಿದಿನ ಪೂಜೆ ಮಾಡಬೇಕಾ? ಅವಶ್ಯಕತೆ ಇಲ್ಲ. ಮಾಡಬೇಕು ಅಂದರೆ ಮಾಡ್ಬೋದು, ಆದರೆ ಪದೇ ಪದೇ ಜಾಗ ಬದಲಾವಣೆ ಮಾಡಬಾರ್ದು. ಇದನ್ನು ಈಗ ನೀವು ಕೇಳ್ಬೋದು, ಜಾಗ ಬದಲಾವಣೆ ಮಾಡಬಾರ್ದು ಅಂದರೆ ಗುರುಗಳೇ ನಾವು ದೇವ್ರ ಮನೆಯನ್ನು ಕ್ಲೀನ್ ಮಾಡೋದು ಹೆಂಗೆ, ಅಥವಾ ದೇವ್ರ ಮನೆಯನ್ನು ಒರೆಸ್ತಾ ಇರ್ತೀವಿ, ಏನು ಮಾಡಬೇಕು? ನೆಸೆಸಿಟಿ ಇಲ್ಲ ಸ್ನೇಹಿತರೆ. ಈಗೇನು ನೀವು ಗುರುವಾರ ದಿವಸ ಅಥವಾ ಶುಕ್ರವಾರ ಮಾಡ್ಕೊಂಡಿರ್ತೀರ, ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡಿರ್ತೀರ, ಸಾಕು. 21 ದಿವಸ ಹಾಗೆ ಕಂಟಿನ್ಯೂ ಮಾಡಿ. ಮತ್ತು ಇನ್ನೊಂದು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ನಾನ್ ವೆಜ್ ತಿನ್ನಬಾರ್ದು, ಮಾಂಸಾಹಾರ ಸೇವನೆ ನಿಷಿದ್ಧ 21 ದಿವಸ. ನೀವು ಮಾಡ್ತಿರೋದು ಲಕ್ಷ್ಮೀದೇವಿಗೆ ಒಳ್ಳೆಯದಕ್ಕಾಗಿ. ಹಾಗಾಗಿ ಎಲ್ಲನೂ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದೀನಿ, ನಾನ್ ವೆಜ್ ತಿನ್ನಬಾರ್ದು 21 ದಿವಸನೂ. ಒಟ್ಟಿಗೆ ಡೈಲಿ ಪೂಜೆ ಮಾಡಬೇಕಾ?
ಪರವಾಗಿಲ್ಲ, ಅದೂ ನಡೆಯುತ್ತೆ. ಪೂಜೆ ಮಾಡಿದೋದ್ರೂ ನಡೆಯುತ್ತೆ. ಯಾವಾಗ ಸ್ನಾನ ಮಾಡ್ತೀರಾ ಪೂಜೆ ಮಾಡ್ಕೊಳ್ಳಿ. ಇಲ್ಲ ಗುರುಗಳೇ ನಾನು ಕಂಟಿನ್ಯೂಸ್ ಆಗಿ ಪೂಜೆ ಮಾಡ್ತೀನಿ 21 ದಿವಸ ಶ್ರದ್ಧೆ ಭಕ್ತಿಯಿಂದ, ಖಂಡಿತವಾಗ್ಲೂ ಮಾಡಿ, ಒಳ್ಳೆಯದಾಗುತ್ತೆ. ಯಾವಾಗ ಮಾಡಬೇಕು? ಬೆಳಗಿನ ಜಾವನೇ ಮಾಡಿ, ಬೆಳಗಿನ ಜಾವನೂ ಮಾಡಿ. ಅರ್ಥ ಆಯ್ತಾ? ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಒಳ್ಳೆ ಸಮಯ. ಮಾಡಿ ನೋಡಿ ಇದನ್ನು. ಆಗ 21 ದಿವಸ ಮಾಡಿದ್ಮೇಲೆ ಕಮೆಂಟ್ ಹಾಕ್ತೀರಾ, ಗುರುಗಳೇ 21 ದಿವಸ ನೀವು ಹೇಳ್ದಂಗೆಲ್ಲ ಮಾಡ್ದೋ ವರ್ಕೌಟ್ ಆಗಲಿಲ್ಲ ಅಂತ. ದಯವಿಟ್ಟು ತಾಳ್ಮೆ ಇರಬೇಕು. ಖಂಡಿತವಾಗ್ಲೂ ರಿಸಲ್ಟ್ ಇದೆ ಇದು, ಖಂಡಿತವಾಗ್ಲೂ ರಿಸಲ್ಟ್ ಇದೆ ಇದು. 21 ದಿವಸ ಆದೇಡ್ಕೆ ಏನು ಮಾಡಬೇಕು ಅನ್ನೋದು ಅನುಮಾನಕ್ಕೂ ಉತ್ತರ ಕೊಡ್ತೀನಿ. 22 ಡೇಸ್ ಅಂದರೆ 21 ದಿವಸ ಕಳೆದು 22ನೇ ದಿವಸ ಇದನ್ನು ಲವಂಗನ ನೀರಿಗೆ ಬಿಡಬೇಕು, ಸಕ್ಕರೆನ ಇರುವೆ ಗೂಡಿಗೆ ಹಾಕಬೇಕು, ಹಾಗೆ ಕಾಯಿನ ನೀವು ಇಟ್ಕೊಬೇಕು, ಬೇರೆಯವ್ರಿಗೆ ಕೊಡಬಾರ್ದು. ಇದನ್ನು ಒಂದು ಗಂಟು ಕಟ್ಟಿ, ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಹಣ ಅಥವಾ ಒಡವೆ ಇಡೋ ಜಾಗದಲ್ಲಿ ಇಟ್ಟಿದ್ರು ನಡೆಯುತ್ತೆ. ಕಾಯಿನ ಮಾತ್ರ. ಈಗ ನಮ್ಮ ಹತ್ರ ಎಲ್ಲೂ ಮನೆ ಹತ್ರ ನೀರಿಲ್ಲ ಗುರುಗಳು, ಏನು ಮಾಡಬೇಕು? ಆ ಲವಂಗನ ಹುಷಾರಾಗಿ ತೆಗೆದಿಟ್ಕೊಳ್ಳಿ, ಗಂಟು ಕಟ್ಟಿ. ಯಾವಾಗಲಾದರೂ ನೀರಿರೋ ಜಾಗಕ್ಕೆ ಹೋಗ್ತೀರಾ, ಟ್ರಿಪ್ಪು ಅಥವಾ ಫ್ಯಾಮಿಲಿ ಜೊತೆ ಆಗಲಿ ಹೋಗ್ತೀರಲ್ವಾ, ಆ ಟೈಮಲ್ಲಿ ಆ ಲವಂಗನ ತಗೊಂಡೋಗಿ ನೀರಲ್ಲಿ ಬಿಡಿ. ಹರಿಯ ನೀರಲ್ಲೇ ಬಿಡಬೇಕು. ಒಳ್ಳೇದಾಗಬೇಕು ಅಂದರೆ ಹರಿಯ ನೀರಲ್ಲೇ ಬಿಡಬೇಕು. ಈ ಪರಿಹಾರ ಮಾಡಿ ನೋಡಿ ಸ್ನೇಹಿತರೆ. 21 ದಿವಸಕ್ಕಾಗಲಿಲ್ಲ ಮತ್ತೆ ಮಾಡಿ, ಮತ್ತೆ ಇದೇ ಥರ ಫಾಲೋ ಮಾಡಿ. ಏನು ನೀವು ಬಂಡವಾಳ ಹಾಕ್ತಿಲ್ಲ, ₹1 ₹2 ಬಂಡವಾಳ ಹಾಕಂಗಿಲ್ಲ. ಎಲ್ಲ ಮನೇಲಿರುತ್ತೆ, ಸಕ್ಕರೆ, ಕಾಯಿನು, ಲವಂಗ ಎಲ್ಲ ಮನೇಲಿರುತ್ತೆ. ಸಿಂಪಲ್ ಅಷ್ಟೇ ಇದು ರೆಮಿಡಿ, ಪವರ್ಫುಲ್ಲು. ಸಿಂಪಲ್ ರೆಮಿಡಿ, ಪವರ್ಫುಲ್ ಮಾತ್ರ. ಆಯಿತಾ? ನಾವು ಮಾಡೋಕ್ಕಿಂತ ಮುಂಚೆ ನಮಗೆ ಶ್ರದ್ಧೆ, ಭಯ, ಭಕ್ತಿ, ನಂಬಿಕೆ ಅನ್ನೋದಿರ್ಬೇಕು ಮೊದಲು. ಅದನ್ನು ಮಾಡಿ ನೋಡಿ. ನೀವೇ ಹೇಳ್ತೀರಾ, ಮಾಡಿಬಿಟ್ಟು ನಮಗೆ ಕಮೆಂಟ್ ಹಾಕಿ. ಅನುಕೂಲ ಆದವರು ಕಮೆಂಟ್ ಹಾಕಿ, ಅಥವಾ ಅನುಕೂಲ ಆಗಲಿಲ್ಲ ಗುರುಗಳೇ ಮತ್ತೇನು ಮಾಡಬೇಕು, ಮತ್ತು ಯಾವ ಥರ ನಮ್ಮದ್ರಲ್ಲಿ ಏನಾದರೂ ತಪ್ಪಾಗ್ತಿದೆಯಾ ಅಂತ ಕೇಳ್ಬೋದು. ನಾನು ಉತ್ತರ ಕೊಡ್ತೀನಿ ಅದಕ್ಕೆ ಕಮೆಂಟ್ ಮುಖಾಂತರ. ದಯವಿಟ್ಟು ನಂಬಿಕೆ ಇಲ್ಲದಿದ್ದರೂ ಮಾಡಬೇಡಿ. ಇಲ್ಲಿ ಯಾರಿಗೂ ಕೂಡ ಪ್ರಚೋದನೆ ಮಾಡ್ತಿಲ್ಲ ಇದನ್ನು ಮಾಡಲೇಬೇಕು ಅಂತ ನಾವು ಆರ್ಡ್ರ್ ಮಾಡ್ತಿಲ್ಲ. ನಂಬಿಕೆ ಇದ್ದವರು ಇದನ್ನು ಮಾಡಿ ನೋಡಿ. ಖಂಡಿತವಾಗ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದೇ ಬರುತ್ತೆ. ಹಣಕಾಸಿನ ಸಮಸ್ಯೆ, ಲೋನ್ ಹಾಗೂ ಸಾಲ ತೀರಿಸಲು ಪಕ್ಕಾ ವರ್ಕ್ ಆಗುತ್ತೆ ಸ್ನೇಹಿತರೆ. ಇದು ಪಕ್ಕಾ 100% ವರ್ಕ್ ಆಗುತ್ತೆ. ಮಾಡಿ ನೋಡಿ, ಇದನ್ನು ಟ್ರೈ ಮಾಡಿ. ಇದು ಮಾಡೋಕ್ಕೆ ಹಿಡಿದ್ಮೇಲೆ ನಿಮ್ಗೆ ಜೀವನದಲ್ಲಿ ಯಾವ ಥರ ಬದಲಾವಣೆ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಏನೇ ಅನುಮಾನಗಳಿದ್ರು ನನಗೆ ಕಮೆಂಟಲ್ಲಿ ಕೇಳಿ, ನಾನು ಉತ್ತರ ಕೊಡ್ತೀನಿ ಅದಕ್ಕೆ. ದಯವಿಟ್ಟು ನಂಬಿಕೆ ಇಲ್ಲದಿದ್ದರೆ ಮಾಡಬೇಡಿ, ಅಥವಾ ನಂಬಿಕೆ ಇಲ್ಲದಿದ್ದರೆ ಈ ವಿಡಿಯೋನ ನೋಡಿಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ಸೋದು ಅವೆಲ್ಲ ಬೇಡ. ನಿಮಗೆ ಇಷ್ಟ ಇದ್ದರೆ ಮಾಡಿ ನೋಡಿ. ಹಾಗೂ ಇದು ವರ್ಕ್ ಆಗ್ತಿದೆ ಅಂದರೆ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಪಕ್ಕದವ್ರಿಗೂ ತಿಳಿಸಿ, ಅವ್ರಿಗೂ ಅನುಕೂಲ ಆಗಲಿ. ಹಾಗೆ ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಖಂಡಿತವಾಗ್ಲೂ 21 ದಿವಸದಲ್ಲಿ ವರ್ಕ್ ಆಗುತ್ತೆ ಇದು. ನಂಬಿಕೆ ಇಟ್ಟು ಮಾಡಿ. 21 ದಿವಸ ವರ್ಕ್ ಆಗದೆ ಹೋದ್ರೆ ಮತ್ತೆ ಕಂಟಿನ್ಯೂ ಮಾಡಿ. ನೀವು ಕಳ್ಕೊಳ್ಳೋದು ಏನೂ ಇಲ್ಲ. ₹1 ಖರ್ಚು ಮಾಡಲ್ಲ. ಎಲ್ಲ ಮನೇಲಿರುತ್ತೆ, ಸಕ್ಕರೆ ಇರುತ್ತೆ, ಲವಂಗ ಇರುತ್ತೆ, ಕಾಯಿನ್ ಇರ್ತವೆ. ಮಾಡಿ ನೋಡಿ ಇದನ್ನು. ಯಾವುದೇ ಅನುಮಾನಗಳಿದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೋಬೋದು. ಧನ್ಯವಾದಗಳು.